ಅವಧಿ 1 ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಮಕ್ಕಳು ಹಲ್ಲುಜ್ಜುವ ಸನ್ನೆಯನ್ನು ಮಾಡುತ್ತಾ ತರಗತಿಯನ್ನು ಪ್ರವೇಶಿಸಬೇಕು. ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ನೀವು ಹೇಗಿದ್ದೀರಾ? ಇಂದು ಯಾವ ದಿನ? ಎಸ್, ಇಂದು ಮಂಗಳವಾರ. ವೆರಿ ಗುಡ್ ಚಿಲ್ಡ್ರನ್. ಮಕ್ಕಳನ್ನು 4 ಅಥವಾ 5 ಗುಂಪುಗಳಾಗಿ ವಿಂಗಡಿಸಬೇಕು. ಪ್ರತಿ ಗುಂಪಿಗೆ ಒಂದು ಬಲೂನನ್ನು ಒದಗಿಸಬೇಕು. ಬಲೂನನ್ನು ಊದಿ ಗಾಳಿಯಲ್ಲಿ ಎಸೆಯಲು ಹೇಳಬೇಕು. ಬಲೂನ್ ನೆಲವನ್ನು ಮುಟ್ಟಬಾರದು ಎಂದು ಮಕ್ಕಳಿಗೆ ಸೂಚಿಸಬೇಕು. ಬಲೂನನ್ನು ತೇಲುವಂತೆ ಇರಿಸಿಕೊಳ್ಳಲು ಮಕ್ಕಳಿಗೆ ಸೂಚಿಸಬೇಕು. ಬಲೂನ್ ನೆಲವನ್ನು ಮುಟ್ಟಿದರೆ ಆ ಗುಂಪು ಆಟದಿಂದ ಔಟ್ ಆದಂತೆ. ಅವಧಿ 2 ನನ್ನ ಸಮಯ. ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು. ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯನಿರ್ವಹಿಸುವುದು. ಅವಧಿ 3 ಬುನಾದಿ ಸಂಖ್ಯಾಜ್ಞಾನ. ಪೆನ್ಸಿಲ್ಗಳು, ಸ್ಟ್ರಾಗಳು, ಕೋಲು, ಚೆಂಡು, ಪುಸ್ತಕ, ಸೋಪ್ ಬಾಕ್ಸ್ಗಳು, ವಾಟರ್ ಬಾಟಲ್ಗಳು, ಇತರೆ ವಸ್ತುಗಳನ್ನು ಬಳಸುವುದು. ನಾನಿಲ್ಲಿ ಒಂದಿಷ್ಟು ವಸ್ತುಗಳನ್ನು ಇಟ್ಟೀನಿ. ಇದ್ರೊಳಗ ಉದ್ದ ಯಾವುದಿದೆ, ಗಿಡ್ಡ ಯಾವುದಿದೆ, ದೊಡ್ಡದು ಯಾವುದು, ಚಿಕ್ಕದು ಯಾವುದು ಅಂತ ನೀವು ನನಗೆ ಗುರುತಿಸಬೇಕು. ಹೌದಾ? ಇದೇನಿದು? ಬಾಟಲ್. ಈ ಬಾಟಲ್ ಅಲ್ಲಿ, ಈ 2 ಬಾಟಲ್ಗಳಲ್ಲಿ ಉದ್ದವಾದ ಬಾಟಲ್ ಯಾವುದು? ಎಸ್, ವೆರಿ ಗುಡ್. ಈಗ ಈ 2 ಸ್ಕೇಲ್ಗಳಲ್ಲಿ ಉದ್ದವಾದ ಸ್ಕೇಲ್ ಯಾವುದು? ನಾವು ಎತ್ತಿಕೊಡಿ ಒಬ್ರೆ. ಉದ್ದವಾದ ಸ್ಕೇಲ್ ಉದ್ದವಾಗಿರೋದು ಇಲ್ಲಿದೆ. ಇಲ್ಲಿ 2 ಬಾಲ್ಗಳಿದ್ದಾವೆ. ಅದರಲ್ಲಿ ದೊಡ್ಡ ಬಾಲ್ ಯಾವುದು? ಒಬ್ರೆ ಎತ್ತಿಕೊಡ್ರಿ. ಇದೇನಿದು? ದೊಡ್ಡ ಬಾಲ್. ಇದು ಚಿಕ್ಕದಾಗಿ. ಅವಧಿ 4 ಸೃಜನಶೀಲ ಕಲೆ. ಅಪ್ಪನ ಅಪ್ಪ ಅಜ್ಜ, ಅಜ್ಜನ ಹೆಂಡತಿ ಅಜ್ಜಿ, ಅಜ್ಜಿಯ ಮೊಮ್ಮಗ ನಾನು, ಎಲ್ಲರ ಕಣ್ಮಣಿ ನಾನು. ಅಪ್ಪನ ತಮ್ಮ ಚಿಕ್ಕಪ್ಪ, ಅಪ್ಪನ ತಂಗಿ ಅತ್ತೆ, ಅಮ್ಮನ ತಂಗಿ ಚಿಕ್ಕಮ್ಮ, ಎಲ್ಲರ ಕಣ್ಮಣಿ ನಾನು. ಅವಧಿ 5 ಬುನಾದಿ ಅಕ್ಷರ ಜ್ಞಾನ. ಚಿತ್ರಗಳ ಮಿಂಚುಪಟ್ಟಿಗಳನ್ನು ಒಂದು ಬಾಕ್ಸ್ನಲ್ಲಿ ಹಾಕಿಡುವುದು. ತರಗತಿಯಲ್ಲಿರುವ ಮಕ್ಕಳನ್ನು ಒಬ್ಬೊಬ್ಬರಾಗಿ ಕರೆದು ಬಾಕ್ಸ್ನಲ್ಲಿರುವ ಚಿತ್ರಗಳಲ್ಲಿ ಒಂದನ್ನು ಎತ್ತಿಕೊಂಡು ಅದರ ಹೆಸರು ಹೇಳಲು ತಿಳಿಸುವುದು. ಮಕ್ಕಳು ಗುರುತಿಸಿದ ಚಿತ್ರಗಳ ಕುರಿತು ಅವರೊಂದಿಗೆ ಚರ್ಚಿಸುವುದು. ಇದೇ ರೀತಿ ಚಟುವಟಿಕೆಯನ್ನು ಮುಂದುವರಿಸುವುದು. ಹಾಡು ಅಥವಾ ಕಥೆಯಲ್ಲಿರುವ ವಿಶೇಷ ಪದಗಳನ್ನು ಗುರುತಿಸಿ ಹೆಸರಿಸುವುದು. ಶಿಕ್ಷಕರು ಮಕ್ಕಳು ಗ್ರಹಿಸಿ ಹೇಳಿದ ಪದಗಳನ್ನು ಕಪ್ಪು ಹಲಗೆಯ ಮೇಲೆ ಬರೆಯುವುದು. ಆ ಪದಗಳ ಕುರಿತು ಚರ್ಚಿಸುವರು ಹಾಗೂ ಆಯಾ ಪರಿಚಿತ ಪದಗಳ ಆಧಾರದಲ್ಲಿ ಪದಜಾಲಗಳನ್ನು ಕಪ್ಪು ಹಲಗೆಯ ಮೇಲೆ ಬರೆಯುವುದು. ಮಕ್ಕಳಿಗೆ ಹಾಳೆ, ಕ್ರೇಯಾನ್ಸ್ ಇನ್ನಿತರ ಸಾಮಗ್ರಿಗಳನ್ನು ನೀಡಿ ರಾತ್ರಿಯಲ್ಲಿ ಮಾತ್ರ ನೋಡಬಹುದಾದ ವಸ್ತುಗಳ ಚಿತ್ರ ನೋಡಿ ಸ್ವತಃ ಆ ಚಿತ್ರಗಳನ್ನು ಬರೆಯಲು ಮತ್ತು ಬಣ್ಣ ಹಚ್ಚಲು ಅವಕಾಶ ನೀಡುವುದು. ಸಾಕಷ್ಟು ವಿವರಣಾತ್ಮಕ ಪದಗಳನ್ನು ಹೊಂದಿರುವ ಕಥೆಯನ್ನು ಮಕ್ಕಳಿಗೆ ಹೇಳಿ ಆ ಕುರಿತು ಚಿತ್ರ ಬರೆಯಲು ತಿಳಿಸುವುದು. ಕಥೆಯಲ್ಲಿನ ನಿರ್ದಿಷ್ಟ ವಾಕ್ಯವನ್ನು ಪುನಃ ಓದಿ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುವುದು. ಶಿಕ್ಷಕರು ಮಕ್ಕಳೆದುರು ಕಪ್ಪು ಹಲಗೆಯಲ್ಲಿ ಬರೆಯುವುದು. ಬರವಣಿಗೆಯ ಸರಿಯಾದ ಕ್ರಮವನ್ನು ಮಕ್ಕಳು ನೋಡಲು ಅವಕಾಶ ಕಲ್ಪಿಸುವುದು. ಮಕ್ಕಳ ಹೆಸರು, ಮಕ್ಕಳು ಬರೆದ ಚಿತ್ರಗಳ ಹೆಸರು ಮೊದಲಾದವುಗಳನ್ನು ಮಕ್ಕಳೆದುರೇ ಬರೆಯುವುದು. ಶಿಕ್ಷಕರು ತರಗತಿಯಲ್ಲಿ ಏನನ್ನೇ ಬರೆಯುವುದಾದರೂ ಮಕ್ಕಳ ಎದುರಿನಲ್ಲಿಯೇ ಬರೆಯುವುದು. ಅವಧಿ 6 ಹೊರಾಂಗಣ ಆಟ. ಇಬ್ಬರು ಮಕ್ಕಳನ್ನು ಬೆನ್ನಿಗೆ ಬೆನ್ನು ತಾಗುವ ಹಾಗೆ ನಿಲ್ಲಿಸುವುದು.
ಒಂದು ಫುಟ್ಬಾಲನ್ನು ಒಬ್ಬರಿಗೊಬ್ಬರು ಪಾಸ್ ಮಾಡುವ ಹಾಗೆ ಸೂಚಿಸುವುದು. ಅವಧಿ 7 ಕಥಾ ಸಮಯ. ಒಮ್ಮೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಮಂತ್ರಿಗಳು ಮತ್ತು ಸಭಿಕರು ನೆರೆದಿದ್ದರು. ಅದರಲ್ಲಿ ತೆನಾಲಿ ರಾಮಕೃಷ್ಣನೂ ಸಹ ಇದ್ದನು. ತೆನಾಲಿ ರಾಮನು ತನ್ನ ಹಾಸ್ಯದಿಂದ ಯಾವಾಗಲೂ ರಾಜನನ್ನು ನಗಿಸುತ್ತಾ ಬಹುಮಾನಗಳನ್ನು ಪಡೆಯುತ್ತಿದ್ದನು. ಇದರಿಂದ ಇತರ ಮಂತ್ರಿಗಳಿಗೆ ಹೊಟ್ಟೆ ಕಿಚ್ಚು. ಹೇಗಾದರೂ ಮಾಡಿ ರಾಮಕೃಷ್ಣನನ್ನು ಆಸ್ಥಾನದಿಂದ ಹೊರಹಾಕಿದರೆ ಎಲ್ಲ ಬಹುಮಾನಗಳನ್ನು ತಾವೇ ಪಡೆಯಬಹುದೆಂದು ಯೋಚಿಸಿದರು. ಅದಕ್ಕಾಗಿ ಸಮಯ ಕಾಯುತ್ತಿದ್ದರು. ಅಷ್ಟರಲ್ಲಿ ಪಂಡಿತನೊಬ್ಬನು ದುಃಖಿಸುತ್ತಾ ಓಡೋಡಿ ಬಂದು, ಮಹಾಪ್ರಭು, ತೆನಾಲಿ ರಾಮನ ಕಾಟದಿಂದ ನನಗೆ ತುಂಬ ತೊಂದರೆಯಾಗಿದೆ. ಅವನು ಪ್ರತಿದಿನ ಏನಾದರೂ ಕಾರಣ ಹುಡುಕಿ ನನಗೆ ತೊಂದರೆ ಕೊಡುತ್ತಿರುವನು ಎಂದು ತೆನಾಲಿ ರಾಮನ ಮೇಲೆ ದೂರು ಹೇಳಿದನು. ಈ ದೂರನ್ನು ಆಲಿಸಿದ ರಾಜನು ಇತರ ಮಂತ್ರಿಗಳನ್ನು ವಿಚಾರಿಸಿದನು. ಅವರೆಲ್ಲರೂ ತೆನಾಲಿ ರಾಮನನ್ನು ಆಸ್ಥಾನದಿಂದ ಹೊರಹಾಕಲು ಇದೇ ಸೂಕ್ತ ಸಂದರ್ಭ ಎಂದು ತಿಳಿದು ಪಂಡಿತನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ ಎಂದು ಪಂಡಿತನ ಪರವಾಗಿ ದನಿಗೂಡಿಸಿದರು. ಇದರಿಂದ ಸಿಟ್ಟಾದ ರಾಜನು ತೆನಾಲಿ ರಾಮನಿಗೆ ಮಾತನಾಡಲು ಅವಕಾಶವನ್ನೇ ನೀಡದೆ, ರಾಮ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಎಂದು ಗದರಿಸಿದನು. ತೆನಾಲಿ ರಾಮನು ಏನೂ ಮಾತನಾಡದೆ ಹೊರಟು ಹೋದನು. ಇದರಿಂದ ಉಳಿದ ಮಂತ್ರಿಗಳಿಗೆ ಬಹಳ ಸಂತೋಷವಾಯಿತು. ಮರುದಿನ ಸಭೆಯು ಪ್ರಾರಂಭವಾಗುತ್ತಿದ್ದಂತೆಯೇ ಎಲ್ಲರೂ ಸೇರತೊಡಗಿದರು. ತೆನಾಲಿ ರಾಮನು ಸಹ ಸಭೆಗೆ ಬಂದನು. ಆದರೆ ಅವನನ್ನು ಯಾರೂ ಗುರುತಿಸಲಿಲ್ಲ. ಏಕೆಂದರೆ ತೆನಾಲಿ ರಾಮನು ತನ್ನ ತಲೆಗೆ ಮಡಕೆಯೊಂದನ್ನು ಹಾಕಿಕೊಂಡು ಬಂದಿದ್ದನು. ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು. ಇದನ್ನು ಗಮನಿಸಿದ ರಾಜನು, ಈ ಮಡಕೆ ವೇಷಧಾರಿ ಯಾರು? ಇವರು ಏಕೆ ಬಂದಿದ್ದಾರೆ ಎಂದು ಪ್ರಶ್ನಿಸಿದನು. ಅದಕ್ಕೆ ತೆನಾಲಿ ರಾಮನು ಎದ್ದು ನಿಂತು, ಸ್ವಾಮಿ, ನಾನು ತೆನಾಲಿ ರಾಮಕೃಷ್ಣ. ತಾವು ನನಗೆ, ರಾಮ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಎಂದು ಹೇಳಿದ್ದೀರಿ ಅಲ್ಲವೇ? ಅದಕ್ಕೆ ನಾನು ನಿಮಗೆ ಮುಖ ತೋರಿಸಬಾರದೆಂದು ಈ ರೀತಿಯ ವೇಷ ಎಂದು ಹೇಳಿದನು. ಸಭೆಯು ನಗೆಯಲ್ಲಿ ತೇಲಿತು. ರಾಜನೂ ಸಹ ಜೋರಾಗಿ ನಗುತ್ತಾ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಗೆ ತಲೆದೂಗಿ ಮತ್ತೊಂದು ಬಹುಮಾನವನ್ನು ಕೊಟ್ಟು ಮಡಕೆಯನ್ನು ತೆಗೆಯಲು ಹೇಳಿದನು. ಇದರಿಂದ ಇತರ ಮಂತ್ರಿಗಳು ನಾಚಿಕೆಯಿಂದ ತಲೆ ತಗ್ಗಿಸುವಂತಾಯಿತು. ಅವಧಿ 8 ಮತ್ತೆ ಸಿಗೋಣ. ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು. ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು.